ಈ ಧರ್ಮದ ಹಿನ್ನೆಲೆಯಲ್ಲಿ ಜಾತಿ ಹಿನ್ನೆಲೆಯಲ್ಲಿ ಮಾಡಿದ್ರೆ ತಪ್ಪ ಅಪರಾಧ ಅದು ಶಿಕ್ಷೆ ಆಗಲಿ, ಅದು ಎನ್ಕ್ವೈರಿ ಆಗಲ್ಲ ಯಾಕೆ ಮಾಡಿದರು ಅಂತೇಳಿ. ಯಾಕಂದರೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ಈ ವಿಷಯದಲ್ಲಿ, ನಮ್ಮಲ್ಲಿ ಕಾಫಿ ಸಂಸ್ಕೃತಿ ಭಾಳಷ್ಟು ಬೆಳೆದದು ಮತ್ತು ಕಾಂಪಿಟೇಷನ್ ಇರೋದರಿಂದ ಸೀಟ್ಗಳು ಕಡಿಮೆ ಇರೋದರಿಂದ ಎಲ್ಲರೂ ನಮ್ಮ ಮಕ್ಕಳು ಜಾಣ ಆಗಿರೋದು. ನಾನು ಅದನ್ನ ಮಾಡ್ತೀನಿ, ನಮ್ಮ ಮಕ್ಕಳು ಜಾಣ ಆಗಪ್ಪ ಏನು ಮಾಡೋಣ ಇಂಥ ಹಾದಿ ಹುಡುಕಕ್ಕೆ ಶುರು ಮಾಡ್ತೀವಿ. ಹೀಗಾಗಿ ನಮ್ಮ ದೇಶದ ಇದಕ್ಕೆ ಕಾರಣ ಅಂದ್ರೆ ಒಂದೇದ್ದು ಮತ್ತು ಅಲ್ಲೇ ಹೋಗ್ಬೇಕಾಗೋದ್ರ ಮೂಲಕ ಏನಪ್ಪ ಅಂದ್ರೆ ಉದ್ಯೋಗಗಳಿಲ್ಲ ಅಂದ್ಕೊಳ್ಳಿ, ಕಡಿಮೆ ಉದ್ಯೋಗಗಳು ಯಾರಾದ್ರು ಮಾಡಿ ಹಿಡಿಬೇಕು ಅಂತೇಳಿ. ಮತ್ತು ಅದರಲ್ಲೂ ಈ ಪ್ರೊಫೆಷನಲ್ ಎಕ್ಸಾಮ್ಸ್ ಇರ್ತಾವಲ್ಲ, ಪ್ರೊಫೆಷನಲ್ ಎಕ್ಸಾಮ್ ಮಾಡೋದು ಯಾಕಪ್ಪ ನಾಳೆ ನಮ್ಮ ಬಗ್ಗೆ ಏನೋ ಅನುಕೂಲ ಆಗಿರುತ್ತೆ. ಕೋಟಿಗಟ್ಟಲೆ ಖರ್ಚು ಮಾಡೋಂಥ ಅನೇಕ ಪೇರೆಂಟ್ಸ್ ಇದ್ದಾರೆ, ತಂದೆಗಳಿದ್ದಾರೆ. ಅವರು ವಿಚಾರ ಏನಪ್ಪ ಅಂದ್ರೆ ಏನಾದರೂ ಆಗಲಪ್ಪ ನನ್ನ ಮಗ ಒಂದು ದಂಡಿಗೆ ಹತ್ತಲಿ ಅನ್ನೋಂಥ ಕಾರಣಕ್ಕೆ ಮಾಡ್ತಿರ್ತಾರೆ. ಇಲ್ಲಿ ಮೋಸ್ಟ್ಲಿ ಜನಿವಾರತ್ವ ಶಿವದಾರದ ವಿರೋಧಿಗಳ ಇವ್ರು ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನಿಸ್ತದ. ಒಂದರೆ ಇದ್ರೆ ಶಿಕ್ಷೆ ಆಗಲಿ, ತಪ್ಪು ಮಾಡಿದ್ರೆ ಶಿಕ್ಷೆ ಆಗಬೇಕಾ, ಅದು ಇದೊಂದು ದೊಡ್ಡ ಇಶ್ಯೂಪ್ಪ ಅನ್ನುವಂತಹ ಈ ವಿಷಯ ಅಲ್ಲ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಕೊಳ್ತಾ ಮೊದಲು ಈ ಕಾಫಿ ಸಂಸ್ಕೃತಿನ ಉಳಿಸಲು ಇದೆಲ್ಲ ನಡೀತಾ ಇದೆ. ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ನಾವು ಇವತ್ತೇನು ಪ್ರೈವೇಟ್ದವ್ರು ಕ್ಲಾಸಸ್ ನಡೆಸ್ತಾ ಇದ್ವಿ, ಕಂಡಕ್ಟ್ ಮಾಡ್ತಾ ಇರ್ತೀವಿ. ಇಲ್ಲೂ ಕಾಂಪಿಟೇಷನ್ ಅದ ರೀ. ಇವೆಲ್ಲ ಏನು ಕೋಚಿಂಗ್ ಸೆಂಟರ್ಗಳಿದ್ದಾವಲ್ಲ ಅವ್ರ ನಡಕ್ಕೆ ಕಾಂಪಿಟೇಷನ್ ಇರ್ತಾವೆ. ಅದು ಏನೋ ಗದ್ದಲ ಮಾಡಿದ್ವಿ ಹಿಂದೆ ಕೇಳಿದ್ವಿ ನಾವು KPSCಯಲ್ಲಿ ಇನ್ನುಳಿದ ಕಡೆಗಳೆಲ್ಲ ಅಂಥ ಗದ್ದಲಿ ಆಗಬಾರ್ದು ಅಂತೇಳಿ ಏನೋ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಇದನ್ನು ಮತ್ತೊಮ್ಮೆ ಹೇಳಬೇಕಾಗಿದೆ, ಈ ಖಾಸಗೀಕರಣ ಅಂತ ಇನ್ನುಳಿದ ವಿಷಯಗಳು ಮಾಡಿದ್ರಿಂದಾಗಿ ಭಾಳಷ್ಟು ಮಕ್ಕಳಿಗೆ ಇದರಿಂದ ತೊಂದರೆ ಹೆಚ್ಚಾಗಿಲ್ಲ, ಒಳ್ಳೇದಾಗಿಲ್ಲ ಅಂತ ಈ ಸಂದರ್ಭದಲ್ಲಿ ಇಷ್ಟು ಅನುಭವದಾಗಿದೆ. ಏನೋ ಆಗಲಿ ಜನಿವಾರ ವಿವಾದ ಹಿಂಗೆ ಆಗಬಾರ್ದಾಯಿತು. ತಪ್ಪಿತಸ್ಥರು ಯಾರಿದ್ರು ಅವ್ರು ಶಿಕ್ಷೆ ಆಗಬೇಕಾ. ಆದರೆ ತಪ್ಪಿತಸ್ಥರು ಹೌದು ಅಲ್ವೋ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಡ್ರಿ, ತನಿಖೆ ಮಾಡಿ ಅಲ್ಲಿ ಆ ಒಂದು ಸೂಪರ್ಡೆಂಟ್ ಆಗಿರ್ಬೋದು ಮತ್ತು ಅವ್ರ ಶಿಕ್ಷಣ ಭಾಳ ಒಳ್ಳೆಯದು ಇರಲಿ, ಇಂಥವು ಆಗದೇ ಇರಲಿ. ಇನ್ನಷ್ಟು ಈ ದಿಶೆಯಲ್ಲಿ ಎಕ್ಸಾಮ್ಗಳು ಇನ್ನಷ್ಟು ಪವಿತ್ರವಾಗಿ ಮತ್ತು ಇನ್ನೂ ಸ್ಟ್ರಿಕ್ಟಾಗಿ ನಡೀಲಿ ಮತ್ತು ಯೋಗ್ಯರಿದ್ದವರು ಆ ಪೋಸ್ಟ್ಗಳಿಗೆ ಹೋಗಲಿ ಅನ್ನೋದು ಈ ಎಕ್ಸಾಮ್ಗಳ ಒಂದು ಗುರಿ ಮತ್ತು ನಿಮ್ಮೆಲ್ಲರ ಎಲ್ಲ ಕನಸು. ಯಾಕಂದರೆ ಯೋಗ್ಯ ಇದ್ದವು ಮುಂದೆ ಹೋಗಲಿ ಅನ್ನುವಂಥದ್ದು ಆ ದಿಶೆಯಲ್ಲಿ ಏನೋ ಪ್ರಯತ್ನ ಆಗಿದೆ, ಸ್ವಲ್ಪ ವಿವಾದ ಆಗಿದೆ, ಅದು ದೊಡ್ಡ ವಿಷಯ ಅಲ್ಲ ಅಂತ ಹೇಳ್ತಾ ಜನಿವಾರ ಶಿವದಾರ ಬಸವರಾಜ ಕಟ್ಟಿಮನಿ ಅವ್ರು ಮತ್ತೊಮ್ಮೆ ನಿಲ್ಲಿಸೋದಕ್ಕಾಗಿ ಈ ವಿವಾದಕ್ಕೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S60 ನ್ಯೂಸ್ ಅರ್ಥಾತ್ ಹೇಳಿ ಸೀತಾರಾಮ್ ಇದು ಸತ್ಯದ ಕೈಗೆ ನೋಡಿ ವಂದನೆಗಳು.